ನನಗೆ ರಾಜೀನಾಮೆ ನಾನು ಕೊಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ಅಲ್ಪಸಂಖ್ಯಾತರ ಇದಕ್ಕೆ ಸಲೀಮ್ ಅಹ್ಮದ್ ಆಗಲಿ, ರಿಜ್ವಾನ್ ಅರ್ಷದ್ ಆಗಲಿ, ಇನ್ನೂ ಅನೇಕ ಜನ ಮುಖಂಡರು ದಾವಣಗೆರೆ ನಗರದಲ್ಲಿ ನೀವೇ ನೋಡ್ದಂಗೆ ಅಲ್ಲಿ ಠಿಕಾಣಿ ಹೊಡಿದ್ರು. ನಾನೇನಂತ ತಪ್ಪು ಮಾಡಿದ್ನಪ್ಪ, ನೀವು ನಮ್ಮ ಮನೆಗೆ ಅಟ್ಲೀಸ್ಟ್ ಒಂದು ಬಂದು ಈ ಸೌಜನ್ಯಕಾರ ಏನು ಜಬ್ಬಾರ್ ಸಾಹೇಬ್ರು ಯಾಕೆ ಬರ್ತಾ ಇಲ್ಲ ಸಮರ್ಥ ಮದುವೆ ಆಗ್ತಿತ್ತಾ ನಿಮ್ಮನ್ನ ಕರೆಯಕ್ಕೆ? ಅಲ್ಲ, ಅವರೆಲ್ಲ ಸುಮ್ಮನೆ ಬಂದಿದ್ದಾರೆ, ಸುಮ್ಮನೆ ಪಾರ್ಟಿ ಕೆಲಸ ಮಾಡ್ತಿದ್ದಾರೆ, ನಿಮ್ಗೆ ಹೋಗಕ್ಕೆ ಏನಾಗಿತ್ತು? ಅಲ್ಲ, ಸಮರ್ಥ ಅವ್ರ ಮದುವೆ ಅಲ್ಲ, ನನ್ನ ಮದುವೆ ಅಂತ ತಿಳ್ಕೊಂಡಾರ ಬರ್ಬೋದಾಗಿತ್ತಲ್ಲ. ನಮ್ಮ ಸ್ನೇಹಿತರ ಮನೆ ಇದೆ ಇಲ್ಲಿ ಅಂತ. ಈಗ ನಾನೇ ಇವ್ರ ಮನೆಗೆ ಊರುಗಳಿಗೆ ಹೋಗಿ ನಾನು ಕಂಡು ಬರಲಿಲ್ಲ, ಒಂದು 8, 10, 20 ಜನ ಇದ್ಕೊಂಡು ಜಬ್ಬಾರ್ ಸಾಹೇಬ್ರು ಹೆಂಗದಿರಿ ಎಲೆಕ್ಷನಿಗೆ ಬರೋದು ಬಿಡೋದು ಆಯ್ತು. ಆ್ಯಸ್ ಎ ಫ್ರೆಂಡನ್ನು ಕರೆದು ಮಾತಾಡ್ಬೋದಾಗಿತ್ತಲ್ಲ. ಅದು ಅಷ್ಟು ಸೌಜನ್ಯ ತೋರಿಸೋಂಥ ಅದು ಇದು ತೋರಿಸಿಲ್ಲಲ್ಲ ಅಂತ ನನಗೆ ಭಾಳ ದುಃಖ ಆಯಿತು. ಅಂಥದ್ದು ನಮಗೂ ಅವ್ರಿಗೂ ಏನು ವ್ಯತ್ಯಾಸವೂ ಇಲ್ಲ, ಎಳ್ಳನೇ ವಿಚಾರನೂ ಇಲ್ಲ, ಅಂಥ ವ್ಯತ್ಯಾಸವೂ ಇಲ್ಲ. ಅಂಥದ್ದೇನಾದ್ರು ವ್ಯತ್ಯಾಸ ಆಯ್ತಪ್ಪ, ಎಲ್ಲರೂ ನನಗೆ ಹಿಂಗೆ ಮಾಡೋಕತ್ತಾರ, ಏನಿಲ್ಲ ವ್ಯತ್ಯಾಸ. ಅಲ್ಲ ಸರ್, ಫಸ್ಟು ನೀವು ನಿಂತ್ಕೊಳ್ಬೇಕು, ನಿಮ್ಗೆ ಅವಕಾಶ ಸಿಗಬೇಕು ಅಂತ ಹೇಳಿದ್ದೆ ರಿಜ್ವಾನ್ ಅಂತ ನೀವಂದ್ರಿ, ಆಯ್ತಾ? ಇವ್ರು ಸುಮಾರು ಒಂದು 15-20 ದಿನ ದಾವಣಗೆರೆಯಲ್ಲಿ ಬೀಡು ಬಿಟ್ಟಿದ್ರು, ಆಯ್ತಾ? ಯಾಕೆ ಹಿಂಗೆ ಇಷ್ಟು ಬೇಗ ಇಷ್ಟು ಪರಿವರ್ತನೆ, ಇಷ್ಟು ಚೇಂಜಸ್? ವೈ ಅಧಿಕಾರ? ಅದೇ ಇವರೇ ಏನಾರ ಮಲ್ಲಿಕಾರ್ಜುನ್ ಅವರಾಗಲಿ, ಅವ್ರ ಮುಖಂಡರಾಗಲಿ ಯಾರೊಬ್ಬರು ಹೇಳಿರ್ಬೋದು ಜಬ್ಬಾರ್ ಮನೆಗೆ ನೀವು ಹೋಗ್ಬಾರ್ದಂತ, ಅದಕ್ಕೆ ಬಂದಿರೋಕ್ಕಿಲ್ಲ. ಇಂಥವೆಲ್ಲ ವ್ಯತ್ಯಾಸಗಳು ನನಗೆ ಭಾಳ ಬೇಜಾರು ಮಾಡ್ತು. ಆದರೂ ಏನು ರಾಜಕೀಯದಾಗಿ ನೋಡಿ, ಅವ್ರಿಗಿನ್ನೂ ಬೇಕಾದಷ್ಟು ವಯಸ್ಸಿದೆ, ಬೆಳೆಯುವಂಥ ಅವಕಾಶ ಇದ್ದಾವೆ. ಯಾರಿಗಾರ ಕಾಲು ಎಳೆದು ಮುಂದೆ ಹತ್ತಿ ನಾನು ಮಂತ್ರಿ ಆಗ್ತೀನಿ, ನಾನು ಇದು ಆಗಬೇಕು, ನಾನು ಅರ್ಜೆಂಟ್ ಹಿಂಗೆ ಮಾಡಬೇಕಂತ ಹೇಳಿದ್ರೆ ಅವೆಲ್ಲ ಯಾರೂ ಮಾಡೋಕ್ಕಾಗಂಗಿಲ್ಲ. ಅದು ಯಾರು ಬೇಕು ಅವ್ರ ಮೇಲೆ ಗೂಬೆ ಕುಂದಿರಿಸಿ ಅಂತ. ನನ್ನ ಯುಕ್ತಿ ಬಗ್ಗೆ ನೀವೇನು ಮಾತಾಡ್ತೀನಿ? ನನಗೆ ಅಲ್ಲಿ ಪಬ್ಲಿಸಿಟಿ, ಅವ್ರಿಗೆ ನಾನು ಪಾಪ್ಯುಲರ್ ಇದ್ದಿಲ್ಲ ಅಂತ ಹೇಳ್ತಿರಲ್ಲ ರಿಜ್ವಾನ್ ಅರ್ಷದ್ ಸಾಹೇಬ್ರೆ. 3 ಸರ್ತಿ ಜಿಲ್ಲಾಧ್ಯಕ್ಷನಾದ್ರೆ ಪಾಪ್ಯುಲರ್ ಇರೋಂಗಿಲ್ವಾ? 3 ಸರ್ತಿ MLC ಆದರೆ ಪಾಪ್ಯುಲರ್ ಇರೋಂಗಿಲ್ವಾ? ರಾಜ್ಯದಲ್ಲೇ ನಾನು ಪಾಪ್ಯುಲರ್ ಅದೇನೆ, ಮೈನಾರಿಟಿ ಅಧ್ಯಕ್ಷನಾಗಿ ಪಾಪ್ಯುಲರ್ ಇರೋಂಗಿಲ್ವಾ? ನಿಮ್ಗೊಬ್ಬರಿಗೆ ನಾ ಪಾಪ್ಯುಲಾರಿಟಿ ಗೊತ್ತಿರೋದು, ನಿಮಗೆ ನಮ್ಮ ಇವ್ರಿಗೆ MLC ಸಾಹೇಬ್ರಿಗೆ, ಸಲೀಮ್ ಅಹ್ಮದ್ ಸಾಹೇಬ್ರಿಗೆ ಮಾತಾಡೋಕ್ಕೆ ಒಂದು ಸ್ವಲ್ಪ ಲಿಮಿಟ್ ಇರ್ತದೆ. ನನ್ನ ಒಂದು ಪಾಪ್ಯುಲಾರಿಟಿ ಯೋಚನೆ ಮಾಡಬೇಕಾದ್ರೆ ನೀವು ಎಲ್ಲಿದ್ರಿ? ನಿಮ್ಮ ಫಾದರ್ ನನ್ನ ಜೊತೆಗಿದ್ದರು, ನಿಮ್ಮ ಅಜಿತ್ ಶೆಟ್ ಎದುರುಗಡೆ ನಿಮ್ಮ ಫಾದರ್ 3 ಸರ್ತಿ ಎಲೆಕ್ಷನ್ ನಿಂತ್ಕೊಂಡ್ರು. ಆವಾಗಿಂದ ನಿಮ್ಮ ಫಾದರ್ ನನಗೆ ಮನೆಯಾಗ ಪರಿಚಯ ಇದ್ದಾರೆ. ನೀವು ಹಂಗೆ ಮಾತಾಡಬೇಕಾದ್ರೆ ನಿಮ್ಮ ಒಂದು ಲಿಮಿಟ್ ಇಟ್ಕೊಂಡು ಮಾತಾಡ್ಬೇಕು. ಯಾವಾಗಲೂ ಬಾಯಿಗೆ ಬಂದಂಗೆ ಮಾತಾಡಿದರೆ ಇದು ಒಳ್ಳೇದಲ್ಲ. ನಾಳೆ ನಿಮಗೂ ಮಾತಾಡೋರು ಬರ್ತಾರೆ. ದಾವಣಗೆರೆಯಲ್ಲಿ ನೀವು ಪ್ರೆಸ್ ಮೀಟ್ ಮಾಡ್ತೀರಾ, ಹೇಳ್ತೀರಾ DK ಶಿವಕುಮಾರ್ ನನಗೆ ಕಾಲ್ ಮಾಡಿದರು, ಆಯಿತು ನೀನು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡು, ನಿನ್ನ ಬೆಂಬಲ ಸೂಚಿಸು ಅಂತ ಅಂದ್ರಿ. ಆ ಕೆಲಸ ನೀವು ಮಾಡಿದ್ರು ಕೂಡ. ಅಷ್ಟು ಮಾಡಿ ಆದಮೇಲೇನೋ ಇದು ಅಂತಂದರೆ ನನಗೆ ಅದೇ ನನಗೂ ಅರ್ಥ ಆಗ್ತಾಯಿಲ್ಲ. ನಾನು ಇಂಥವೆಲ್ಲ ನನಗೆ ಅನಿಸಿದ್ದು, ನಾನು ಆ ಕೋಗಿಲೆ ವಿಚಾರ ಎತ್ತಿದ್ದು ಇದ್ರಾಗೆ. ಎರಡನೇದು ಇದು ಏನಿದು ಕೋಗಿಲೆ ವಿಚಾರ? ಅದೇ ನಾವು ಹೇಳ್ತೀವಲ್ಲ, ನಾನು ಫೈನಾನ್ಸ್ ಮಿನಿಸ್ಟರ್, ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮೀಟಿಂಗ್ ಕರೆದಿದ್ರು ನಮಗೆ. ಆಲ್ಮೋಸ್ಟ್ ಆಲ್ MLA MLCs, ಅಲ್ಪಸಂಖ್ಯಾತರ MLCಗಳಿಗೆ ಪವರ್ ಕಾರ್ಪೊರೇಷನ್ನಲ್ಲಿ. ಆವಾಗ ನಾನು ಎಲ್ಲರೂ ಮಾತಾಡಿದ ಮೇಲೆ ನಾನು ನನ್ನ ಒಂದು ಸರ್ತಿ ಬಂದಾಗ ನಾನು ಹೇಳಿದೆ, ಸಾಹೇಬ್ರೆ ನಮಗೆ ಭಾಳ ಆಶ್ಚರ್ಯ ಅಂತ ಹೇಳೋದಂದ್ರಪ್ಪ ಅಂದರೆ, UP ಚೀಫ್ ಮಿನಿಸ್ಟರ್ ಬಗ್ಗೆ ನಾವು ಮಾತಾಡ್ತೀವಿ, ಅವ್ರ ಅಲ್ಪಸಂಖ್ಯಾತರಿಗೆ ಮನೆಗಳಿಗೆ ಬುಲ್ಡೇಜರ್ ಹಚ್ಚಿ ಹೊಡಿಸ್ತಾರೆ ಅಂತ ಹೇಳಿ. ಮತ್ತೆ ನೀವು ಕೋಗಿಲೆಯಲ್ಲಿ ಮಾಡಿದ್ದೇನು ಸಾಹೇಬ್ರೆ ನಿಮ್ಮ ಕಾಲದಲ್ಲಿ ಆಗಿರೋದು ಏನಿದು? ಹಿಂಗೆ ಕೇಳಿದ್ರ? ನಾವು ಯಾವಾಗಲೂ ಹಂಗೆ ಕೇಳೋದು, ಏನು ಮಾಡಿದ್ರು ಸ್ವಾಮಿ ತಾವು? ಆಯಿತು ಮಾಡಿದ್ರು, ಆಯಿತು ಅಧಿಕಾರಿಗಳು ಕೇಳಿಲ್ಲ, ಮಾಡಿದ್ರು ಅಂತ ಗೊತ್ತಾಯ್ತು, ಆಮೇಲೆ ಹೇಳಿದರು. ಆಮೇಲೆ ನೀವು ಒಂದು ಮಾತು ಹೇಳಿದ್ರಲ್ಲ, 1ನೇ ತಾರೀಕು ನಾನು ಕೊಟ್ಬಿಡ್ತಾ ಇದ್ದೀನಿ ಮನೆಗಳವ್ರಿಗೆ, ಯಾರಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಮಾತಾಡಿದ್ರು. ಕೊಟ್ಟರೆ ಸ್ವಾಮಿ ಅಂತ ಕೇಳಿದೆ ನಾನು. ಅದು ಒಂದು ಅವ್ರಿಗೆ ಬೇಜಾರು ಅನಿಸಿರ್ಬೋದು. ಎರಡನೇ ವಿಚಾರ, ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದು 3-4 ನಾವು ಸಬ್ಜೆಕ್ಟ್ ತೊಗೊಂಡು ಹೋಗಿದ್ವಿ ಅಲ್ಪಸಂಖ್ಯಾತರ ಹತ್ರ. ನೀವು ಹೇಳಿದ್ರಿ, ನಾವು ಹೇಳಿದ್ವಿ. ಏನಪ್ಪ ಅಂತ ಹೇಳಿದರೆ 4% ರಿಸರ್ವೇಷನ್ ವಿಚಾರ. BJP ಅವರು ಬಂದು ಹಿಂಗೆ ಮಾಡಿಬಿಟ್ರೆ ನಾವು ಅದು ಬಂದು ಕೊಟ್ಟಲೆ ನಾವು ಸರಿ ಮಾಡ್ತೀವಿ ಅಂತ ಹೇಳಿದ್ರಿ. ಮಾಡಿದ್ರೆ ಸ್ವಾಮಿ ತಾವು ಅಂತ ಕೇಳಿದೆ. ಅದಾದಮೇಲೆ ಹಿಜಾಬ್ ವಿಚಾರ ಮಾಡಿದ್ರೇನು ಸ್ವಾಮಿ ಅಂತ ಕೇಳಿದೆ. ಹೇಟ್ ಸ್ಪೀಚಸ್ ವಿಚಾರ ಮಾಡಿದ್ರೇನು ಸ್ವಲ್ಪ ಅಂತ ಕೇಳಿದೆ. ಅದು ನಾನು ಹೇಳಿದ ಮೇಲೆ ಕೌನ್ಸಿಲ್ನಾಗೆ ಅಸೆಂಬ್ಲಿಯಾಗೆ ತಂದದು ಪಾಸ್ ಮಾಡಿದರು. ಆದರೆ ಗವರ್ನರ್ ಇದ್ರಾಗೆ ಸಿಕ್ಕೊಂಡಿದೆ, ಆ ಮಾತು ಬೇರೆ. ಆದರೆ ಇವೆಲ್ಲ ನಾವು ಕೇಳಿದ್ವಿ, ಅವಾಗ ನಾನೇ ಕೇಳಿದ್ದದೆ. ಅವ್ರ ರೆಸ್ಪಾನ್ಸ್ ಹೇಗಿತ್ತು ಅವಾಗ? ಏನು ಅವ್ರಿಗೆ ಸುಮ್ಮ ಕೂತ್ಕೊಂತ ಅವರು 4% ರಿಸರ್ವೇಷನ್ ಅಂದ್ಕೊಟ್ಲೆ ನಸೀರ್ ಅಹಮದ್ ಅವ್ರು ಹೇಳಿದ್ರೆ, ಏನಪ್ಪ ಇದು ಅಡ್ವೊಕೇಟ್ ಜನರಲ್ ಹತ್ರ ಮಾತಾಡಿದ ಕೋರ್ಟ್ನಾಗ ಏನು ಪೊಸಿಷನ್ ಇದೆ ನೋಡ್ಕೊಂಡು ಒಂದು ಅಲ್ಲೇ ಅಡ್ವೊಕೇಟ್ ಇಟ್ಟು ಅದು ಸರಿ ಮಾಡಬೇಕಪ್ಪ, ಮಾಡ್ಕೋಬೇಕದು, ನಮ್ಗೆ ಹಗಲೆಲ್ಲ ಇದು ಕೇಳೋಕ್ಕಾಗ್ತದೆ ಅದು ಇದು ಅಂತ ಅಂದರು. ಹಿಜಾಬ್ ವಿಚಾರನ ಅಷ್ಟೇ ಮಾತಾಡಿದ್ರು, ಅದನ್ನು ಕೋರ್ಟ್ನಾಗಿದೆ ಮಾಡ್ತೇವೆ. ಮತ್ತು ನಾನು ಇವ್ರಿಗೆ ಚೀಫ್ ಮಿನಿಸ್ಟರ್ ಆಗಿಂತ ಮುಂಚಿದ್ದನ್ನು ನಾನು ಭಾಳ ಇವರಿಗೆ
ಆತ್ಮೀಯನಾಗಿದ್ದೀನಿ, ಈಗೂ ಅದೇನೆ, ಮುಂದೆ ಇರ್ತೇನೆ. ನಮಗೆ ಅವ್ರು ಮಾಡಿರತಕ್ಕಂಥ ಮನ್ಸು ಮಾಡಿದ್ದಿದ್ರೆ ಸಿದ್ದರಾಮಯ್ಯ ಅವರು ತಡಿಬಹುದಾಗಿತ್ತು ಇದನ್ನು. ಅಲ್ಲ, ಅದು ಹೇಳ್ತೀನಿ ನಾನು. ಅದೇ ನಾನು ಹೇಳಿದೆ, ನಾನು ಅವ್ರಿಗೆ ಎಲೆಕ್ಷನ್ಗಿಂತ ಮುಂಚೆನೇ ಭಾಳ ಸತಿ ಹೇಳಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟು ಕಾಂತರಾಜ್ ವರದಿ 85-90 ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಇಂಪ್ಲಿಮೆಂಟ್ ಮಾಡ್ಬೇಕು ಸರ್. ಇಲ್ಲಾಂದರೆ ನಮ್ಮ ಲೈಫ್ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಹಾಕಿ ನೀವು ಯಾರೋ ಒಬ್ಬರು ನಿಮಗೆ ಬೇಡ ಅಪೋಸ್ ಮಾಡ್ತಾರಂತ ಹೇಳಿದ್ದಕ್ಕೆ ತಾವು ಅದು ಮಾಡಿಲ್ಲ. ಇವತ್ತು ತನಕ ನಮಗೆ ಭಾಳ ಬೇಜಾರು ಅನಿಸ್ತದೆ. ನೀವು ಮಾಡಬೇಕಂತ ಹೇಳಿದರೆ ಅದಕ್ಕೆ ಅದಾದಮೇಲೆ ಮತ್ತೆ ನೀವು ಒಂದು ರಿಪೋರ್ಟ್ ಮಾಡ್ತೀರಿ, ಒಬ್ಬರಿಗೆ ಇದು ಮಾಡಿ ಅದು ಸರಿ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಆವಾಗ ಅದು ಬೆಲ್ಗಾಮ್ ಸೆಷನ್ನಲ್ಲಿ ನಾವು ಫೈರೋಜ್ ಶೇಟ್ ಅವ್ರ ಮನೆಗೆ ಊಟ ಇಟ್ಕೊಂಡಿದ್ವಿ. ಆವಾಗ ನಾನು ಇದು ಕೇಳಿದೆ, ಅಲ್ಲ ಸರ್ ಅದು 85 ಕೋಟಿಗೆ ಹೋದ್ವು, ಈಗ ಮೊನ್ನೆ ರಿಪೋರ್ಟು ರೆಡಿ ಆಗಿದೆ, ಈಗೇನು ಸರ್ ಅದು ಹಂಗೇನಾ ಅಂತ ಹೇಳಿದೆ ನಾನು. ಯಾರೋ ಒಬ್ಬರು ಅದು ಹೆಂಗೆ ಮಾಡ್ತೀರಿ ನೋಡ್ಕೊಂತೀವಿ ಅಂದ್ಕೊಡ್ಲೇ ಬಿಟ್ಬಿಡ್ತಿರಲ್ಲ ಸರ್. ಹೆಂಗಿದೆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಲೀಡರು ನಿಮ್ಮ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಆಗ್ತದೆ ಇದು ನೀವು ಮಾಡಿಲ್ಲ ಅಂದರೆ ಅಂತ ಹೇಳಿದ್ದೀನಿ ನಾನು. ಈಗ ತನಕನೂ ಆ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ಈಗ ತನಕ ಇಂಪ್ಲಿಮೆಂಟ್ ಮಾಡಕ್ತಾ ಇರಲ್ಲ. ಇಂಥ ಒಂದು ಯಾಕಪ್ಪ ಗಣತಿ ಮಾಡ್ಸೋಕ್ಕೆ ನೀವು ಎಷ್ಟು ಜನ ಎಂಪ್ಲಾಯೀಸ್ಗಳನ್ನ ಯೂಸ್ ಮಾಡ್ಕೊಳ್ತೀರಾ, ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ, ಎಷ್ಟು ಶ್ರಮ ಆಗುತ್ತೆ, ಏನೆಲ್ಲ ಆಗುತ್ತೆ, ಅದನ್ನ ಮಾಡಿಸ್ಬಿಟ್ಟು ಸುಮ್ಮನೆ ಇಡೋದಾದ್ರೆ ಮಾಡಿಸೋದು ಯಾಕೆ ಮಾಡಿಸ್ಬೇಕು? ಇಂಥವೆಲ್ಲ ಇದ್ದಾವೆ. ಮನ್ಸೂರ್ ಬೈ ಎಲೆಕ್ಷನ್ನಾಗೂ ಹಿಂಗೆ ಆಗಿದೆ, ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಾರೆ. ಬೇಕಾದಷ್ಟು ಇಂಥ ಒಂದಲ್ಲ ಎರಡಲ್ಲ 50 ಅಂಥ ಸಿಚುವೇಶನ್ಸ್ ಇದ್ದಾವೆ. ಮತ್ತು ನಾವು ಏನು ಹೇಳಕ್ಕೆ ಹೋಗೋಣ, ನಾವು ಇದು ಆದಮೇಲೆ ನನಗೆ ಸಸ್ಪೆಂಡ್ ಮಾಡಿರೋದು ನೋಡಿದರೆ ಇದು ಈಗ ನಮ್ಮ ಮುಖಂಡರಲ್ಲಿ ಕಾಂಗ್ರೆಸ್ ಆಫೀಸ್ ಬಳಸ್ಕೊಂಡು ನಮ್ಮ ಕಾಂಗ್ರೆಸ್ ಆಫೀಸ್ನಲ್ಲಿ ನಮ್ಮದೇ ಲೀಡರ್ಗಳಿಗೆ ಕುದುರಿಸಿ ನಮಗೆ ಬಯಸ್ತಾರಲ್ಲ, ಇದ್ರ ಹಿಂದೆ ಯಾರ್ದು ಕೈ ಭಾಳ ಇದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ದೇವರು ಒಳ್ಳೇದು ಮಾಡಲಿ. ಅಲ್ಲ, ಅಲ್ಪಸಂಖ್ಯಾತ ನಾಯಕರು ಟಿಕೆಟ್ ಕೇಳಿದವ್ರಿಗೆಲ್ಲ ಈ ಪರಿಸ್ಥಿತಿ ಬರೋದಾದರೆ ಅಲ್ಪಸಂಖ್ಯಾತರು ಯಾಕೆ ಓಟ್ ಹಾಕಬೇಕು? ಅಲ್ಲ, ಅದು ಡಿಸಿಷನ್ ಮುಂದೆ ದೇವರು ಅದು ಜನ ಮುಂದೆ ಮಾಡ್ತಾರೆ. ಯಾರು ಏನು ಹೆಂಗೆ ಅನ್ನೋದು ನೋಡ್ಕೊಂಡು ಡಿಸಿಷನ್ ಮಾಡ್ತಾರೆ. ಇವತ್ತು ಈ ಸಿಚುವೇಶನ್ ಕ್ರಿಯೇಟ್ ಆಗಬೇಕಾದ್ರೆ ನಾವು 86,000 ಇಟ್ಕೊಂಡು ಟಿಕೆಟ್ ಕೇಳಿದ್ದೇ ಇದಕ್ಕೆ ನಾವು ಹಿಂಗಾಗಿದೆ ಅಂತ ನನಗೆ ಅನಿಸ್ತದೆ. ಆಯಿತು, ದೇವರು ಒಳ್ಳೇದು ಮಾಡಲಿ. ಮುಂದೆ ನಾನಿಲ್ಲ, ಇನ್ನೊಬ್ಬನ ಕೇಳ ನೋಡ್ತಾರೆ. ಸರಿ ಸರ್, ನೀವಾದರೂ ಟಿಕೆಟ್ ಕೇಳಿದ್ರಿ. ನಸೀರ್ ಅಹಮದ್ ಸರ್ ಏನು ಮಾಡಿದರು? ನಸೀರ್ ಅಹಮದ್ ಸಾಹೇಬರು ನ್ಯಾಯಕ್ಕೆ ಹೋರಾಟಕ್ಕೆ ನಮ್ಮ ಜೊತೆಗೆ ನಿಂತ್ಕೊಂಡ್ರು. ನಮ್ಮ ಜೊತೆಗೆ ಅಂತಲ್ಲ, ಅಲ್ಪಸಂಖ್ಯಾತರಿಗೆ ಯಾರಿಗಾರ ಟಿಕೆಟ್ ಕೊಡ್ರಿ ಅಂತ ಅವರು ಹೇಳಿದ್ದು. ಈಗ ಅವ್ರಿಗೆ ಅದು ರಿಜ್ವಾನ್ ಅವರು ಹೇಳಿದ್ರಲ್ಲ, ಸಲೀಂ ಅಹಮದ್ ಅವರು ಹೇಳಿದ್ರಲ್ಲ, ಆಲ್ಮೋಸ್ಟ್ 4 ಜನ ಹೇಳಿದ್ದಾರೆ, ಒಬ್ಬರು ಇಬ್ಬರು ಅಂತಲ್ಲ. ಇವ್ರ ಮೇಲೆ ಕ್ರಮ, ಅವ್ರ ಮೇಲೆ ಏನಿಲ್ಲ. ಏನಿದು ಇದು ಏನು ನಮಗೆ ಅರ್ಥ ಆಗ್ತಾ ಇಲ್ಲ. ಅದು ಯಾಕಂದರೆ ಕ್ಲಾರಿಫಿಕೇಶನ್ ಅವರೇ ಕೊಡಬೇಕು, ಹೈಕಮಾಂಡ್ನವರು. ಇದು ಅಲ್ಪಸಂಖ್ಯಾತರಿಗೆ ಗುರಿಯಾಗಿ ಯಾಕೆ ಇದು ಮಾಡಕತ್ತ ಅಂಥೇಳಿ ನನಗೇನಪ್ಪ ಅಂತ ಹೇಳಿದ್ರೆ, ಈಗ ಒಂದು ಕಡೆ ಕಮ್ಯುನಲ್ ಫೋರ್ಸ್ ಇದೆ, ಇನ್ನೊಂದು ಕಡೆ ಸೆಕ್ಯುಲರ್ ಫೋರ್ಸ್ ಇದೆ. ಸೆಕ್ಯುಲರ್ ಫೋರ್ಸ್ನಲ್ಲಿ ಇಂಥವೆಲ್ಲ ಅನಾಹುತಗಳು ಆದರೆ ಇದರಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಲ್ ಇಂಡಿಯಾ ACC ಅಧ್ಯಕ್ಷರಾಗಿ ಅವರು ಮನೆಯಾಗೆ ನಡೀತಾರಂತಕ್ಕಂಥ ಇವ್ರು ನೋಡ್ಕೊಂಡಿಲ್ಲ ಅಂತ ಹೇಳಿದರೆ, ನಾಳೆ ನಿಮ್ಮ ಮನೆಯಲ್ಲಿನೇ ಇಂಥ ಒಂದು ಅನಾಹುತ, ನಿಮ್ಮ ರಾಜ್ಯದಲ್ಲೇ ಇಂಥ ಒಂದು ಅನಾಹುತ ಆಗಿ ನಮ್ಮ UP ಬಿಹಾರ್ ಟೈಪ್ ಆಗಿಬಿಟ್ರೆ ನಾಳೆ ನೀವು ಏನು ಉತ್ತರ ಕೊಡ್ತೀರಿ ಜನಕ್ಕೆ? ಇಂಥವೆಲ್ಲ ಆಗಕ್ಕೆ ಅವಕಾಶ ಕೊಡಬೇಡ್ರಿ. ಯಾಕೆ ಮಾಡಿದ್ರಂತ ನೀವು ಕ್ಲಾರಿಫಿಕೇಶನ್ ತೊಗೊಂಡು ನಮ್ಮ ತಪ್ಪಾಗಿದೆ ಹೇಳ್ರಿ, ಹಿಂಗೆ ಮಾಡಿದ್ರಿ ನೀವು, ಇದು ಆಡಿಯೋ ಇದೆ, ವಿಡಿಯೋ ಇದೆ, ಅದು ಏನಿದೆ ಅಂತ ತಾವು ತರಿಸ್ಕೊಂಡು ನೋಡಿ ಮಾಡಿ. ನೀವು ಯಾಕೆ ಸುಮ್ಮನೆ ನೀವು ಕೂತ್ಕೊಂಡ್ಬಿಟ್ರೆ ಇದು ಪರಿಹಾರ ಆಗಿಲ್ಲ. ಇದಕ್ಕೆ ಪಾರ್ಟಿಗೆ ಅನಾಹುತಾಗುತ್ತೆ. ನನಗೆ ಪಾರ್ಟಿ ಭಾಳ ಮುಖ್ಯ. ಯಾಕಂದರೆ ಒಂದು ಪಾರ್ಟಿ ಇದ್ದರೆ ಎಲ್ಲರೂ ನಾವು ನೆರಳಾಗಿ ಇರ್ಬೋದು. ನೀವು ಪಾರ್ಟಿನೇ ಕಂಪ್ಲೀಟಾಗಿ ಎಲ್ಲ ಜನ ನೀವು ಮಾಡ್ತಾರೋ ಕೆಲಸಕ್ಕೆ ವಿರೋಧ ಮಾಡಿಬಿಟ್ರೆ ನಾಳೆ ನಾವು ಆಮೇಲೆ ಸುಧಾರಿಸಿ ಹೋಗೋಕೆ ಆಗಿಲ್ಲ. UPಯಲ್ಲಿ ಏನು ಮಾಡಿದ್ರು ಸುಧಾರಿಸೋಕ್ಕಾಗ್ತಾಯಿಲ್ಲ. ಬಿಹಾರ್ ನಮ್ಮ ಕೈಯಿಂದ ಹೋಯ್ತು, ಆ ಕಡೆ ಭಾಗ ಎಲ್ಲ ನಮ್ಮ ಕೈಯಿಂದ ಹಿಂಗೆ ಹೋಗಿದೆ. ಇದು ಉಳಿದಿರೋ 1-2 ಸ್ಟೇಟ್ ಉಳಿದಾವೆ. ಇದನ್ನು ಹಿಂಗೆ ಮಾಡ್ಕೊತ ಹೋದರೆ ಮುಂದೆ ಇದನ್ನು ಹಂಗೆ ಆಗ್ತದೆ.